ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ಯಾರಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಐಪ್ ಬಟನ್ ಏನಾದರೂ ಕಾಣಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಐಪ್ ಅಂತ ಹೇಳಿ ಒಂದು ಬಟನ್ ಇರುತ್ತೆ. ಸೊ ಅದೇನಾದರೂ ಕಾಣಿಸಿದ್ರೆ ದಯವಿಟ್ಟು ಐಪ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ರೀತಿ ಕ್ರೀಮ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ಬಾರ್ಡರ್ ಬಂದಿರೋಂಥದ್ದು. ಸೊ ಇದು ಬಂದು ನಮಗೆ ಡೋಲಾ ಸಿಲ್ಕ್ ಸ್ಯಾರಿ ಬರುತ್ತೆ. ಇದಕ್ಕೆ ಬ್ಲೌಸ್ ಬಂದು ರೆಡ್ ಕಲರಲ್ಲಿ ಬಂದಿದೆ. ಇದಕ್ಕೆ ನಾನು ಈ ರೀತಿ ಫ್ಲವರ್ಸ್ ಕೇಳಿದರೆ, ಆ್ಯಕ್ಚುಲಿ ಈ ಶೇಪ್ ಇಟ್ಟು ಈ ರೀತಿ ಫ್ಲವರ್ಸ್ ಮಾಡಿಕೊಡಿ ಅಂತ ಕಸ್ಟಮರನ್ನೇ ಕೇಳಿದ್ರು. ಹಾಗಾಗಿ ಈ ರೀತಿ ಫ್ಲವರ್ ಮಾಡಿ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ವೇರ್ ಮಾಡಿದಾಗ ತುಂಬ ಕಾಣಿಸುತ್ತೆ. ನಿಮಗೆ ಹತ್ರದಲ್ಲಿ ತೋರಿಸ್ತೀನಿ. ಯಾವ ರೀತಿ ಮಾಡಿದನು ಅನ್ನೋದನ್ನು ಕೂಡ ನಾನು ವಿಡಿಯೋನ ಆ್ಯಡ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಬ್ಲೌಸ್ಗೆ ನಾನು ಒಂದು ಫ್ಲವರ್ನ ಸ್ಟಿಚ್ ಮಾಡ್ತಾ ಇದ್ದೆ. ಸೊ ಇದು ಬಂದು ಡಿಸೈನ್ ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ, ಅದು ಡಿಸೈನು. ಅದಕ್ಕೋಸ್ಕರ ಇದೊಂದು ಫ್ಲವರ್ನ ಮಾಡ್ತಾ ಇದ್ದೆ ಅಲ್ವಾ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫ್ಲವರ್ ಹೆಂಗೆ ಮಾಡೋದು ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕ್ಲಾತ್ ಏನಿದೆ ಅದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಅದಾದ ನಂತರ ಈ ರೀತಿ ಅರ್ಧ ಚಂದ್ರಾಕೃತಿಯಲ್ಲಿ ಮಡಚಿ ಅದನ್ನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಈ ರೀತಿ ನಾರ್ಮಲ್ ನೀಡಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಂಥದ್ದು. ಜಸ್ಟ್ ಸಿಂಪಲ್ ಹೊಲಿಗೆ ಬರುತ್ತಲ್ವ, ಆ ರೀತಿ ಹಿಂಗೆ ಎಳೆದ್ರೂ ಅದು ಬರಬೇಕದು ಈಸಿಯಾಗಿ. ಆ ಥರ ಹೊಲಿಗೆಗಳನ್ನ ನಾವು ಈ ರೀತಿ ಹಾಕೋಬೇಕು. ಅದಾದ ನಂತರ ಚೆನ್ನಾಗಿ ಟೈಟಾಗಿ ಎಳ್ಕೊಂತಂದರೆ ಅದೆಲ್ಲ ಸ್ವಲ್ಪ ಸಿಂಕಾಗಿ ನಮಗೆ ಈ ಶೇಪ್ ಕೊಡುತ್ತೆ. ಸೊ ಇದು ಒಂದು ಪೆಟಲ್ ರೀತಿ ಕಾಣುತ್ತೆ. ನಮಗೆ ಬೇಕಂದರೆ ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜಲ್ಲೂ ಮಾಡ್ಕೋಬೋದು. ನಾನು ಸ್ವಲ್ಪ ಬ್ಲೌಸ್ಗಾಗಿದ್ದರಿಂದ ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಮಾಡ್ಕೋತಾ ಇದ್ದೀನಿ. ಇದೇ ಥರ ಪೆಟಲ್ಸ್ಗಳನ್ನ ನಾವು 6 ಅಥವಾ 7 ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಮಾಡಿಕೊಂಡು ನಾವು ಇದಕ್ಕೇ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಅಂದರೆ ಸಪ್ರೇಟ್ ಮಾಡೋ ಹಂಗಿಲ್ಲ, ಹಾಗೇ ಜಸ್ಟ್ ತಳ್ಕೊಂಡ್ರೆ ಸಾಕು ಆ ದಾರ ಹತ್ರಕ್ಕೇ ನಮಗೆ ಒಂದು ಬ್ಯೂಟಿಫುಲ್ ಫ್ಲವರ್ ರೆಡಿ ಆಗಿಬಿಡುತ್ತೆ. ಈ ಥರ ಫ್ಲವರ್ನ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ಒಂದು ಬ್ಲೌಸ್ ಡಿಸೈನ್ಸ್ಗಳಿಗೆ ಯೂಸ್ ಮಾಡ್ಬೋದು, ಅಥವಾ ಕ್ಲಿಪ್ಸ್ಗಳಿರುತ್ತಲ್ಲ ಅದಕ್ಕೂ ಕೂಡ ಇದಕ್ಕೇ ತಲೆಪಿನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಕ್ಲಿಪ್ಸ್ಗಳು ಮಾಡ್ಬೋದು, ಅಥವಾ ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀವಲ್ವ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಜಸ್ಟ್ ನಾನು ಬ್ಲೌಸ್ ಅರ್ಜೆಂಟ್ ಇತ್ತು ಆ್ಯಕ್ಚುಲಿ, ವೀಡಿಯೋಸ್ ಏನು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಲಿಲ್ಲ. ಬಟ್ ನಿಮಗೆ ತಲುಪಬೇಕಾಗಿರೋಂಥ ವಿಷಯ ಅಂದರೆ ಯಾವ ರೀತಿ ನಾವು ಫ್ಲವರ್ನ ಮಾಡಬೇಕು ಅನ್ನೋದೊಂದು ಸಣ್ಣ ಐಡಿಯಾ ನಿಮಗೆ ತಲುಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ಈ ರೀತಿ ಪೆಟಲ್ಸ್ ಎಲ್ಲ ರೆಡಿ ಆದಮೇಲೆ ಒಂದು ಬೀಡ್ಸ್ ಅಥವಾ ಸ್ಟೋನ್ ಯಾವುದಾದ್ರೂ ಇದ್ರೂ ಓಕೆ. ಸೊ ಅದ್ರ ಮಧ್ಯದಲ್ಲಿ ಹಾಕೋದ್ರಿಂದ ನಾವು ಹೊಲಿಗೆಲ್ಲ ಹಾಕಿರ್ತೀವಲ್ವ ಅದು ಮುಚ್ಕೊಳ್ಳುತ್ತೆ, ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ನೀವು ಕೂಡ ನಿಮ್ಮ ಒಂದು ಕ್ಲಿಪ್ಸ್ಗಳೇನಾದರೂ ಹಾಳಾಗಿದ್ದರೆ ಇದು ಕೆಳಗಡೆ ಕ್ಲಿಪ್ಗಳನ್ನ ಅಂಟಿಸ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ಫ್ಲವರ್ನ ಮಾಡಿ ಅಂಟಿಸ್ಕೋಬೋದು. ಅಥವಾ ಮಕ್ಕಳಿಗೆ ಏರ್ ಬ್ಯಾಂಡ್ಸ್ ಎಲ್ಲ ಇರುತ್ತಲ್ಲ ಅದ್ರದ್ದು ಮೇಲೆ ಕೂಡ ಮ್ಯಾಚಿಂಗ್ ಬೇಕಾಗುತ್ತೆ ನಮಗೆ ಫ್ರಾಕ್ಸ್ಗಳಿಗೆ, ಅದನ್ನು ಕೂಡ ನಾವು ಈ ರೀತಿ ಫ್ಲವರ್ ಮಾಡ್ಕೋಬೋದು. ಹಾಗೆ ನೆಟ್ಟೆಡ್ ಕ್ಲಾತ್ಸ್ಗಳು ಕೂಡ ತೊಗೊಂಡು ನೀವು ಈ ರೀತಿ ಫ್ಲವರ್ಗಳನ್ನ ಮಾಡಿಕೊಂಡು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಮಕ್ಕಳು ಫ್ರಾಕ್ಗಳಿಗೆ ಈ ರೀತಿ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬ್ಲೌಸ್ಗಳಿಗೂ ಕೂಡ ಈ ರೀತಿ ಮಾಡ್ಕೋಬೋದು. ಸೊ ನೆಟ್ಟೆಡಲ್ಲಿ ನಾನು ಒಂದು ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದೇನಾದರೂ ಮಾಡಿದ್ರೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.